ಇದ್ದೀರಾ? ನಿಮ್ದೇನೋ ಬೆಳೆ ಬೇಯಿಸ್ಕೋಬೇಕಾಗಿದೆ. ಮೋಸ್ಟ್ಲಿ ನೀವು ನನಗೆ ಕೇಳ್ಪಟ್ಟ ಮಾಹಿತಿ ಬೆಂಗಳೂರು ಸೆಂಟ್ರಲ್ ಗವರ್ನರ್ MP ಟಿಕೆಟ್ ಕೇಳ್ತಾ ಇದ್ದಾರೆ ಸಾಧು ಕೋಕಿಲ ಅವರು. ಓಕೆ, ನೀವು ಅದಕ್ಕೆ ಯಾಕೆ ಚಿತ್ರರಂಗ ನಡ ಇಡ್ತಾ ಇದ್ದೀರಾ? ಚಿತ್ರರಂಗದ ಬಗ್ಗೆ ಯಾಕೆ ತಪ್ಪು ಮಾಹಿತಿ ಹೇಳ್ತಾ ಇದ್ದೀರಾ? ನೀವೇ ಹೇಳ್ತೀರಾ ಒಬ್ಬ ಸ್ಟಾರ್ ಬಂದ್ರೆ 25-30 ಜನ ಜೊತೆಯವರು ಬರ್ತಾರೆ, ಅವ್ರಿಗೆ ಆಸನದ ವ್ಯವಸ್ಥೆ ಹಾಕಕ್ಕಾಗಲ್ಲ. ಯಾಕೆ ಕುರ್ಚಿ ಹಾಕಕ್ಕಾಗಲ್ವಾ ನಿಮಗೆ ವಿಧಾನಸೌಧದಲ್ಲಿ? ನಿಮ್ ಸ್ಟೇಟ್ಮೆಂಟೇ ಇದೆ, ಕಾಂಟ್ರಾಡಿಕ್ಟರಿ ಮಾಡ್ತಾ ಇದಾರೆ ನಿಮ್ ಸ್ಟೇಟ್ಮೆಂಟ್ ಅಲ್ಲಿ. ನೀವೇ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ತಪ್ಪು ಮಾಹಿತಿ ಚಲನಚಿತ್ರ ಅಕಾಡೆಮಿಯಿಂದ ಹೋಗ್ತಾ ಇದೆ. ಚಲನಚಿತ್ರ ಅಕಾಡೆಮಿ ರಚನೆಯಾಗಿದ್ದೆ ಚಿತ್ರರಂಗದ ಸಮಸ್ಯೆ ಮತ್ತು ಸರ್ಕಾರದ ನಡುವೆ ಒಂದು ಸೇತುವೆ ಆಗಿರೋದಕ್ಕೆ. ಆ ಕೆಲಸನ ಇವ್ರು ಮಾಡ್ತಾ ಇಲ್ಲ, ಬಿರುಕು ಮೂಡಿಸ್ತಾ ಇದ್ದಾರೆ. ಅದಕ್ಕೆ ರವಿ ಗಾಣಿಗ ತರದವರು ಅವರು ನನಗೆ ಗೆಳೆಯರು, ಅವ್ರಿಗೆ ಇನ್ಫಾರ್ಮೇಶನ್ ಇಲ್ದಲೆ ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಒಳ್ಳೆ ರೂಟಲ್ಲಿ ಹೋಗ್ತಾ ಇಲ್ಲ, ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇಲ್ಲ. ಇದನ್ನ ಸರಿಯಾದ ದಾರಿಗೆ ಮೊದಲು ಮಾಹಿತಿ ಕೊರತೆ ಇದೆ ಎರಡೂ ಸೈಡ್ನವ್ರಿಗೆ. ನೀವು ಚಲನಚಿತ್ರ ಅಕಾಡೆಮಿ ನಡೆಸ್ತಾ ಇರೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಡೀತಾ ಇರೋ ಅಪಸವ್ಯಗಳು ಗಮನಿಸಿ ಒಂದ್ಸಲ. ಅಪಭ್ರಂಶಗಳನ್ನ ಕನ್ನಡ ಇಲ್ಲ ಅಲ್ಲಿ ನೆಟ್ಟಿಗೆ ಚಾಟ್ GPT ಹಾಕಿದ್ದಾರೆ, ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಕೋಟಿ ದುಡ್ಡಿನ ಲೆಕ್ಕ ಕೂಡ ಕೇಳಿ ಮೊದಲು, ಎಲ್ಲರನ್ನೂ ಒಳಗೊಳ್ಳ ಕೇಳಿ. ಡೈರೆಕ್ಟರ್ ಅಸೋಸಿಯೇಷನ್ ಇದ್ದೀನಿ, ಅಲ್ಲೇ ರೂಪಾಯಿ ಅವರು ಕೂತಿದ್ದಾರೆ, ಪಾಸ್ ಬಂದಿದೆಯಾ ಕೇಳಿ, ಕೊಡ್ಬೇಕಾದವ್ರ ಕರ್ತವ್ಯ. ಸಬ್ಸಿಡಿ ಕೊಟ್ಟಿರೋದು ಹೋರಾಟ ಮಾಡೋರು ಸಬ್ಸಿಡಿ ಕೊಟ್ರ ಕೇಳಿ. 24 ತನಕ ಅವಾರ್ಡ್ ಕೊಡಬೇಕಾಗಿತ್ತು, ಕೊಟ್ಟಿದಾರ ಕೇಳಿ. ನಟ್ಟು ಬೋಲ್ಟು ಆಮೇಲೆ ರಿಪೇರಿ ಮಾಡಕ್ ಕೇಳಿ. ಜನತಾ ಟ್ಯಾಕಿಸ್ತು ಪ್ರಸ್ತಾವನೆ ಸ್ವೀಕಾರ ಮಾಡಕ್ ಕೇಳಿ. DK ಶಿವಕುಮಾರ್ ಅವರ ಗಮನಕ್ಕೆ ತನ್ನಿ. ಬುಕ್ ಮೈ ಶೋ ಮಾಫಿಯಾ ವಿರುದ್ಧ ಮಾತಾಡಿದೀವಿ, ಒಂದು ಆಪ್ ನ ಕ್ರಿಯೇಟ್ ಮಾಡಿಕೊಟ್ಟಿದೀವಿ, ಅದನ್ನ ಸರ್ಕಾರ ಮಾನ್ಯತೆ ಮಾಡಕ್ ಕೇಳಿ. ಮೊದಲು ಯಾರ್ಯಾರು ಏನೇನು ಜವಾಬ್ದಾರಿ ಮಾಡ್ಬೇಕು ಅದನ್ನು ಮಾತಾಡಬೇಕು. ಟಾರ್ಗೆಟ್ ರಾಜಕಾರಣ ಮಾಡಬಾರ್ದು. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ನಿಮಗೆ ಎಲ್ರಿಗೂ ಫ್ಯಾನ್ಸ್ ಇದಾರೆ. ಜೋಪಾನ. ಎಲೆಕ್ಷನ್ ನಿಂತ್ಕೋತೀರಾ? ಮತ್ತೆ ಹಾಗೆ ಮಾತಾಡ್ಬೇಕಾಗತ್ತಲ್ಲ, ಹಾಗೆ ಮಾತಾಡ್ಬೇಕಾಗತ್ತಲ್ಲ. ಮತ್ತೆ ರಾಜಕಾರಣದವ್ರು ಚಿತ್ರರಂಗದವ್ರ ಮನೆ ಬಾಗಿಲಿಗೂ ಬರ್ತಾರಲ್ಲ ಎಲೆಕ್ಷನ್ ಬಂದಾಗ, ಬನ್ನಿ ಪ್ರಚಾರಕ್ಕೆ ಅಂತ. ಯಾಕೆ ಬರ್ತೀರಾ? ನಾನು ಟೋಟಲಿ ಎಲ್ಲರ ಪರವಾಗಿ ಮಾತಾಡ್ತಾ ಇದ್ದೀನಿ. ಒಂದೇ ನಿಮಿಷ ರೀ ಚಂದ್ರಚೂಡ. ನಾಗರಾಜ್ ಇದ್ದಾರೆ ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ. ಏನು ಮಾಡ್ಬಿಡ್ತೀರಾ ನಟ್ಟು ಬೋಲ್ಟು? ನೋಡ್ರಿ, ಯಾವ ಅರ್ಥದಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಬಹಳ ಮುಖ್ಯ ಆಗ್ತದೆ. ಕೇವಲ ನಮ್ಮ ಸೆಲೆಕ್ಟೆಡ್ ವರ್ಡ್ಸ್ನ ತಗೊಂಡು ನಟ್ಟು ಬೋಲ್ಟು ಮಾಡ್ತಾರೆ ಅಂತಂದರೆ ಅದು ವಿಚಾರ ಆಡಳಿತ ನಮ್ಮ ಕೈಯಲ್ಲಿದೆ ಅಂತ ಮೆಸೇಜ್ ಕೊಟ್ಟರೆ ಹೊರತು ಬೇರೆ ಏನು ನಟ್ಟು ಬೋಲ್ಟು ಅಂತಂದರೆ ಬೀದಿಯಲ್ಲಿ ಹಾದಿ ಬೇಯಲ್ಲಿ ಮಾತಾಡೋ ರೀತಿ ಅಂತಕ್ಕಂಥ ಹೇಳೋ ಅವಶ್ಯಕತೆ ಇಲ್ಲ. DK ಶಿವಕುಮಾರ್ ಸಾಹೇಬು ರಾಜ್ಯದಲ್ಲಿರ್ತಕ್ಕಂತಹ ಒಂದು ರಾಷ್ಟ್ರೀಯ ಪಕ್ಷ ಅಧ್ಯಕ್ಷ ಪ್ಲಸ್ DCM ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅವ್ರಿಗೆ ಅವಿನಾಭಾವದ ಸಂಬಂಧ ಇರತಕ್ಕಂಥ ಸಿನಿಮಾ ರಂಗದ ಜೊತೆಗೆ, ನೋ ಡೌಟ್ ಅಬೌಟ್ ಇಟ್. ಕರ್ನಾಟಕ ರಾಜ್ಯದಲ್ಲಿ ಸಿನಿಮಾ ರಂಗ ಅಂತಕ್ಕಂಥದ್ದು ಈ ಭಾಷೆ ವಿಚಾರ ಬಂದಾಗ, ನೆಲ ವಿಚಾರ ಬಂದಾಗ, ಜಲದ ವಿಚಾರ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವರು ಇರ್ಬೋದು. ಅಂಬರೀಷ್ ಕೇಂದ್ರದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ರು ಗೊತ್ತಾ ಕಾವೇರಿ ವಿಚಾರದಲ್ಲಿ. ಆ ರೀತಿಯಂತಹ ಅನಂತ್ನಾಗಿರ್ಬೋದು, ಶಂಕರ್ನಾಗಿರ್ಬೋದು, ಎಲ್ಲರೂ ಕೂಡ ಅವ್ರದ್ದೇ ಅಂತ ದೊಡ್ಡ ಕೊಡುಗೆಯನ್ನೇ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವ ಕನ್ನಡಿಗನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಆ ಒಂದು ಭಾವನೆಯನ್ನು ನಾವು ಬಯಸಿರ್ತಕ್ಕಂಥದ್ದು ಯಾವುದೇ ಪಕ್ಷ ಆಡಳಿತದಲ್ಲಿರಲಿ. ಆ ಕಾರ್ಯಕ್ರಮಗಳು ನಡೆದಾಗ ಒಂದು ಇಲಾಖೆಯಿಂದ, ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದ ನಡೀತಂಥ ಕಾರ್ಯಕ್ರಮ ಹೊರತು ಅದು ಕಾಂಗ್ರೆಸ್ ಕಚೇರಿಯಲ್ಲಿ ನಡೀತಿದ್ದ ಕಾರ್ಯಕ್ರಮ ಆಗಿರಲಿಲ್ಲ. ಅದು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ, ರಾಜ್ಯ ಸರ್ಕಾರ ತೆರಿಗೆ ಕಟ್ಟಿದ ಕನ್ನಡಿಗರ ದುಡ್ಡಿಂದ ಮಾಡ್ತಾ ಇರ್ತಕ್ಕಂಥ ಚಲನಚಿತ್ರೋತ್ಸವದಲ್ಲಿ ತಾವು ಭಾಗವಹಿಸುವ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ನಮಗೆ ಖುದ್ದಾಗಿ ಬಂದು ಕರೆದಿಲ್ಲ, ಪೋಸ್ಟಲ್ ಕಳಿಸಿದ್ರು ಅಂತ. ಅಲ್ಲ, ಒಬ್ಬೊಬ್ಬರದೊಂದು ಅಬ್ಜೆಕ್ಷನ್ ಇದೆ. ಇಲ್ಲಿ ನಾನು ಹೇಳಲ್ಲ, ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಲಿಕ್ಕೆ ಅವ್ರಿಗೆ ಹಕ್ಕಿರ್ತದೆ. ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥ DK ಶಿವಕುಮಾರ್ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರದಲ್ಲಿ, ಮೇಕೆದಾಟು ವಿಚಾರ ಬಂದಾಗಲೂ ಕೂಡ ಈಗ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳ್ತಾ ಇದ್ರು ಅದು ಅವ್ರ ಪಕ್ಷದ ಕಾರ್ಯಕ್ರಮ ಅಂತ ಹೇಳಿ. ಫಸ್ಟ್ ಅವರು ಮಾಹಿತಿ ತಿಳ್ಕೋಬೇಕಾಗ್ತದೆ. ಅದು ಪಕ್ಷದ ಕಾರ್ಯಕ್ರಮ, ಪಕ್ಷದ ನೇತೃತ್ವ ಇರ್ಬೋದು. ಎಲ್ಲ ಪಕ್ಷದವ್ರಿಗೂ ಆಹ್ವಾನ ಕೊಟ್ಟಿದ್ವಿ, ಎಲ್ಲ ಸಾಮಾಜಿಕ ಹೋರಾಟಗಾರರಿಗೂ ಆಹ್ವಾನ ಕೊಟ್ಟಿದ್ವಿ. ಚಲನಚಿತ್ರ ನಟ ಇವರು ಕೂಡ, ಸುರೇಶ್ ಕೂಡ ಬಂದಿದ್ರು ಆ ಪ್ರೋಗ್ರಾಮ್ಗೆ, ಮೇಕೆದಾಟು ಪ್ರೋಗ್ರಾಮ್ಗೆ. ಹಲವಾರು ಅವರು ಕೂಡ ಬಂದಿದ್ರು, ನಮ್ಮ ಈಗ ಮಾತಾಡಿದಂಥ ಸ್ನೇಹಿತರು ಕೂಡ. ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ವಿ. ವಿಚಾರಗಳು ಮಾತಾಡಿದ್ರಿ, ನೀವು ಎಚ್ಚರಿಕೆ ಮಾತುಗಳಲ್ಲಿ ಮಾತಾಡಿದ್ರಿ. ಅದಕ್ಕೆಲ್ಲ ಕಾಂಗ್ರೆಸ್ ಆಗಲಿ ಆಡಳಿತ ಇರ್ತಕ್ಕಂಥ ಸರ್ಕಾರ ಹೆದರೋದಿಲ್ಲ ಅಂತ ತಿಳ್ಕೊಳ್ತೀನಿ. ನಾನು ಚಲನಚಿತ್ರಕ್ಕೆ ಗೌರವ ಕೊಡಬೇಕು, ಗೌರವ ಕೊಡ್ತೇವೆ. ಅವ್ರು ಇರ್ತಕ್ಕಂಥ ಭಾವನೆ, ಅವ್ರಲ್ಲಿರ್ತಕ್ಕಂಥ ನೋವನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗ್ತದೆ. ಒಂದು ಚಲನಚಿತ್ರೋತ್ಸವ ಮಾಡ್ತೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಚಲನಚಿತ್ರೋತ್ಸವಕ್ಕೆ ನೀವೆಲ್ಲ ಭಾಗವಹಿಸಬೇಕು ಅಂತಕ್ಕಂಥ ಅಂತರಾಳದ ಮಾತುಗಳನ್ನ ಮಾತಾಡಿದ್ನ, ಅದನ್ನೇ ನಿಮ್ಗೆ ಬೇಕಾಗಿ ತಗೊಂಡು ಅದನ್ನ ಎಕ್ಸ್ಕ್ಲೇಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಎಷ್ಟು ಸರಿ ಅನ್ನೋ ಮಾತು ಹೇಳ್ತೀನಿ. ಒಂದು ತಿಳ್ಕೊಂಡು ಮೇಕೆದಾಟು ಪಾದಯಾತ್ರೆ ವಿಷಯ ತರಬೇಕಾಗಿತ್ತ DK ಶಿವಕುಮಾರ್ ಅವರು? ತಪ್ಪೇ ಇಲ್ಲ. ಯಾಕೆಂದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅಧಿಕೃತವಾಗಿ ಹೇಳ್ತೀನಿ, ಮೇಕೆದಾಟು ಪ್ರೋಗ್ರಾಮ್ ಕಾಂಗ್ರೆಸ್ ನೇತೃತ್ವ, ಈ ದೇಶದಲ್ಲಿ ಸ್ವಾತಂತ್ರ್ಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ನೇತೃತ್ವ ಇತ್ತು. ಅದು ರಾಜಕೀಯ ಆಗಿತ್ತು.
ಅದು ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಅರದಿ ಮೇಕೆದಾಟಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ನ ನೇತೃತ್ವ ಇರ್ತದೆ, ಅದಕ್ಕೋಸ್ಕರ ರಾಜಕೀಯ ಆಗ್ಬಿಡ್ತದ? ಗೊತ್ತಿಲ್ಲದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ನಾಡಿನಲ್ಲಿ ಜಲಕ್ಕಾಗಿ ನಡೆದ ಹೋರಾಟ ಅದು, ಆದ್ದರಿಂದ ಸಿನಿಮಾ ನಟರು ಬರಬೇಕಾಗಿತ್ತು ಅನ್ನುವ. ನಾನು ಮುಗಿಸ್ತೀನಿ. ಅಲ್ಲಲ್ಲ, ಒಂದೇ ನಿಮಿಷ, ನೋಟ್ ಮಾಡ್ಕೊಳ್ಳಿ, ಆಮೇಲೆ ಕೇಳಿ. ಒಂದೇ ಮನವಿ, ಈ ಡಿಬೇಟ್ ಬಹಳ ಸೀರಿಯಸ್ ಆಗಿರೋ ಡಿಬೇಟ್. ನಾನು ನಿಮ್ನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಮಾತಾಡ್ತಕ್ಕ ನಿಮ್ಗೆ ಏನಾದ್ರು ಅಪಸ್ವರ ಇದ್ರೆ ಅದು ಕ್ವೆಶ್ಚನ್ ಮಾಡಿದ್ರೆ ಅಪಸ್ವರ ಅಲ್ಲ, ಕನ್ಫ್ಯೂಷನ್ ಆಯ್ತು ಅಂತ. ಆಮೇಲೆ ಕೇಳಿ. ನನ್ನ ಫ್ಲೋನ ದಯವಿಟ್ಟು ಕಟ್ ಮಾಡಬೇಡಿ. ಸ್ಟ್ರಾಟಜಿ ಟು ಕಟ್ ಡೌನ್ ಎನಿ ಪೀಪಲ್ ವಾಂಟ್ ಟು ಸೇ ವಾಟ್ ಇಸ್ ಇನ್ ಇಸ್ ದಟ್. ಡೋಂಟ್ ಸ್ಟಾಪ್ ಮೀ. ನಾನು ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸರ್ಕಾರವೂ ಬೆಲೆ ಕೊಡ್ತದೆ, ನಾವು ಬೆಲೆ ಕೊಡ್ತೀವಿ, ಕನ್ನಡಿಗರಿಗೂ ಗೌರವ ಕೊಡ್ತೀವಿ. ಆ ಚಿತ್ರರಂಗ ಅಂತಕ್ಕಂಥದ್ದು ಒಂದು ಶಕ್ತಿ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಹೋರಾಟಗಳಿಗೆ ಅನ್ನೋ ಮಾತನ್ನ, ಗೌರವದ ಮಾತುಗಳನ್ನ ಮಾತಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.